ಹೆಂಗಿರ್ಬೇಕು ಹುಡುಗ? ಹಳ್ಳಿ ಹುಡುಗ, ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ. ಗುರು, ಈ ಒಂದು ಪ್ರೋಮೋವನ್ನು ನೋಡಿದಾಗ ನನ್ಗನ್ಸಿತ್ತು ಏನಪ್ಪಾ ಅಂತಂದ್ರೆ, ರಕ್ಷಿತಾ ಅವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ನನ್ಗನ್ಸಿದ್ದು ಅಂದ್ರೆ ಅದು ಗಿಲ್ಲಿಯ ರೀತಿಯ ಹುಡುಗ ಬೇಕು ಅಂತ ನನ್ಗನ್ನಿಸ್ತು. ಯಾಕೆ ಅನ್ನಿಸ್ತು ಅಂತ ಹೇಳ್ಬಿಡ್ತೇನೆ. ಯಾಕೆಂದ್ರೆ ಗಿಲ್ಲಿನೂ ಕೂಡ ಅಲ್ಲೇ ಕೂತಿದ್ದ ಪಕ್ಕದಲ್ಲಿ, ನೀವು ನೋಡಿರ್ಬೋದು. ಅದನ್ನ ಕೇಳಿಸ್ಕೊಳ್ತಾ ಇದ್ದ. ಗಿಲ್ಲಿ ಕೇಳಿಸ್ಕೊಂಡ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದ್ರೆ ಈ ಹಿಂದೆ ಕಾಲೇಜ್ ಕ್ಯಾಂಪಸ್, ಬಿ ಕಾಲೇಜ್ ಕ್ಯಾಂಪಸ್ ಅಂದ್ಬಿಟ್ಟು ಆಕ್ಚುಲಿ ಒಂದನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ರಕ್ಷಿತಾ ನೀನ್ ನನ್ನ ಲವರ್ ಆಗ್ತೀಯಾ ಅಂತಲೂ ಅಲ್ಲಿ ಕೇಳಿಲ್ಲ. ಆಕ್ಚುಲಿ ಗಿಲ್ಲಿ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಆಮೇಲೆ ಇಲ್ಲಿ ಇವಾಗ ಹೇಳ್ತಾಳೆ, ನೀವು ನೋಡಿರ್ಬೋದು. ಯಾಕಿದು ಹೊಂದಾಣಿಕೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮನ್ನ ನನಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಕ್ಚುಲಿ ಅವಳು ಹೇಳ್ತಾಳೆ, ನನ್ಗೆ ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ ರೈತ, ಆ ರೀತಿಯ ಹುಡುಗ ಬೇಕು. ಯಾಕೆ ಅಂತಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ರೆ ನಾನು ಒಂದು ದಿನ ಅಲ್ಲೇ ಹಳ್ಳಿಯಲ್ಲಿ ಆ ಕೆಲಸ ಮಾಡ್ತಾ ಇರ್ತಾರಲ್ಲ ಗದ್ದೆಯಲ್ಲಿ, ಅದರಲ್ಲಿ ನಾನು ಲಾಗ್ ಮಾಡ್ಬೋದು, ಒಂದ್ ದಿನ ಎಲ್ಲ ಲಾಗ್ ಮಾಡ್ಬೋದಲ್ವಾ, ಒಂದು ಲಾಗ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದಲ್ವಾ ಅಂತ ಆಕ್ಚುಲಿ ರಕ್ಷಿತಾ ಹೇಳ್ಕೊತಾಳೆ. ಆಮೇಲೆ ಆಕ್ಚುಲಿ ಇಲ್ಲಿ ರಜತ್ ಅವರು ಒಂದ್ ವೇಳೆ ಆತ ಹೊರಟೋಗ್ಬಿಟ್ರೆ ಅವ್ರು ಹೋಗ್ಬಿಡ್ಲಿ, ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಅಂತಂದ್ರೆ ಇಲ್ಲಿ ರಕ್ಷಿತಾ ಅವ್ರದ್ದು ಒಂದು ಪ್ರಾಬ್ಲಮ್ ಕೂಡ ನಮಗೆ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ರಕ್ಷಿತಾಗೆ ನಿಜವಾಗ್ಲೂ ಹಳ್ಳಿ ಹುಡುಗ ಬೇಕು. ಆಕೆ ಅದೇ ರೀತಿಯಾಗಿ ಇಷ್ಟಪಡ್ತಾಳೆ. ಆಮೇಲೆ ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾಮಿಲಿಲೇ ಯಾರು ಕೂಡ ಸೋಷಿಯಲ್ ಮೀಡಿಯಾಗೆ ಬಂದಿಲ್ವಂತೆ. ಈಕೆನೆ ಫಸ್ಟ್ ಬಂದು ಲಾಗ್ ಮಾಡಿ ಬರೀ 6 ತಿಂಗಳಲ್ಲಿ ಈ ರೀತಿ ಲಾಗ್ ಮಾಡಿ ತುಂಬಾ ವೈರಲ್ಗಳಾಗಿ ಅದನ್ನೆಲ್ಲ ಟ್ರೋಲ್ಗಳಾಗಿ ಆಕೆ ಬಿಗ್ ಬಾಸ್ ಬಂದಿರತಕ್ಕಂಥದ್ದು. ಅದು ಒಂದು ದೊಡ್ಡ ಮಟ್ಟದ ಸಾಧನೆ ನನ್ನ ಪ್ರಕಾರ. ಯಾಕೆಂದ್ರೆ 6 ತಿಂಗಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಿಗ್ ಬಾಸ್ ಬರೋದು ಅಂದ್ರೆ ಸಾಮಾನ್ಯ ಗುರು. ಆ ಮಟ್ಟಿಗಿನ ಟ್ರೋಲ್ಗಳಾದ ಆಕ್ಚುಲಿ ಅದನ್ನೆಲ್ಲ ಸಹಿಸ್ಕೊಂಡವಳು ಬಿಗ್ ಬಾಸ್ ಮನೆಗೆ ಬಂದ್ಲಲ್ವಾ, ಅದು ಖುಷಿಯ ವಿಚಾರ. ಎಸ್, ಆಮೇಲೆ ಇಲ್ಲಿ ನೋಡಿ, ಓಕೆ, ಇಲ್ಲಿ ನಮ್ಗೆ ಒಂದು ಕಡೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಒಂದು ಲವ್ ಆಗಿರ್ಬಹುದು, ಅವರ ಒಂದು ಕೆಮಿಸ್ಟ್ರಿ ಆಗಿರ್ಬಹುದು, ಅವರಿಬ್ರು ಮದುವೆ ಆದ್ರೆ ಚಂದ ಅಂತ ನಮ್ಗೆ ಅನಿಸುತ್ತೆ ಒಂದ್ ಕಡೆ. ಆದ್ರೆ ಇಲ್ಲಿ ಗಿಲ್ಲಿ ಇಷ್ಟಪಡ್ತಾ ಇದ್ದಾನೆ. ಹಂಗಾಗಿ ಗಿಲ್ಲಿ ಇಷ್ಟಪಟ್ರೆ ಗಿಲ್ಲಿಗೆ ಇಲ್ಲಿ ಆಕ್ಚುಲಿ ಅದು ಆಗ್ತಾ ಇಲ್ಲ. ಯಾಕೆಂತಂದ್ರೆ ಆಕೆ ಕಾವ್ಯ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಅಣ್ಣ ಅಂತ ಕರಿತಾ ಇರೋದ್ರಿಂದ ಇಲ್ಲಿ ಗಿಲ್ಲಿ ಕಾವ್ಯ ಅವರ ಒಂದು ಲವ್ ಬಿಗ್ ಬಾಸ್ ನಲ್ಲಿ ಆಗಲ್ಲ, ಹೊರಗಡೆ ಬಂದವ್ರ ಮದುವೆನೂ ಆಗಲ್ಲ. ಕೆಮಿಸ್ಟ್ರಿ ಚೆನ್ನಾಗಿದೆ, ಇಬ್ರಿಗೂ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದ ತಕ್ಷಣ ಇಬ್ರು ಒಪ್ಕೋಬೇಕು ಅಂತ ಅಲ್ವಾ. ಇಬ್ರು ಒಪ್ಕೋಬೇಕು, ಇಬ್ರು ಒಪ್ಕೊಂಡು ಇಬ್ರು ಮನೆಯವರು ಒಪ್ಕೊಂಡು ಮದುವೆ ಆಗಿರ್ಬೋದಾಗಿತ್ತು. ಯಾಕೆಂತಂದ್ರೆ ಗಿಲ್ಲಿಯವರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ಅಣ್ಣ ಅಕ್ಕ ಅವರೆಲ್ಲರೂ ನಾವು ನೋಡಿದ್ವಿ. ಆಲ್ಮೋಸ್ಟ್ ಅವರು ಸಾಧು ಸ್ವಭಾವದವರೇ. ಇಲ್ಲಿ ಕಾವ್ಯ ಅವರು ಕೂಡ ಸಾಧು ಸ್ವಭಾವದವರೇ. ಹಾಗಾಗಿ ಒಂದು ಚೆನ್ನಾಗಿತ್ತು ಮದುವೆ ಆಗಿದ್ರೆ. ಆದ್ರೆ ಕಾವ್ಯ ಯಾಕೆ ಒಪ್ಕೊಳ್ತಾ ಇಲ್ಲ, ಅಣ್ಣ ಅಂತ ಇದ್ದಾಳೆ. ಹಾಗಾಗಿ ಅವ್ರನ್ನ ಬಿಟ್ಟಾಕಿ. ಆದ್ರೆ ಇಲ್ಲಿ ಇನ್ನೊಂದು ಈಗ ಯಾರೋ ರಕ್ಷಿತಾ ಅವರು ನಿಜವಾಗ್ಲೂ ಅವಳಿಗೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ಇಷ್ಟ ಇದೆ ಗಿಲ್ಲಿಗೆ. ಆದ್ರೆ ವಂಶದ ಕುಡಿ ಅಂತ ನಮ್ಮ ಗಿಲ್ಲಿ ಅವರು ಹೇಳ್ತಾರೆ. ಗಿಲ್ಲಿ ಅವರು ಇಷ್ಟಪಡ್ತಾ ಇಲ್ಲ. ಈ ವಿಚಿತ್ರ ಅಂದ್ರೆ ನೋಡಿ, ಇಲ್ಲಿ ಆಕ್ಚುಲಿ ಇಲ್ಲಿ ರಕ್ಷಿತಾಗೆ ಒಂದು ತರ ಇಷ್ಟ ಇದೆ. ಯಾಕೆಂದ್ರೆ ನಾವು ಬಿ ಕ್ಯಾಂಪಸ್ ಅಲ್ಲಿ ನೋಡ್ಬಿಟ್ಟಿದೀವಿ. ಆದ್ರೆ ಇಲ್ಲಿ ವಂಶದ ಕುಡಿ ಅನ್ಕೊಂಡು ಈತ ತಂಗಿ ತರ ಇಲ್ಲಿ ಹೇಳ್ತಾ ಇದ್ದಾನೆ, ತಂಗಿ ತರ ಅಥವಾ ಆ ರೀತಿ ಫೀಲ್ ಮಾಡ್ತಾ ಇದ್ದೇನೆ ಗಿಲ್ಲಿ. ಅಲ್ಲಿ ಗಿಲ್ಲಿ ಕಾವ್ಯದಲ್ಲಿ ಅವಳು ಅಣ್ಣ ಅನ್ನೋ ತರ ಫೀಲ್ ಮಾಡ್ತಾ ಇದ್ದಾಳೆ. ಒಟ್ನಲ್ಲಿ ಯಾರು ಸಿಗ್ತಾ ಇಲ್ಲ, ಯಾರು ಇಷ್ಟ ಆಗ್ತಾ ಇಲ್ಲ. ಅದು ನಮ್ಗೆ ಎದ್ದು ಬಿಗ್ ಬಾಸ್ ಮನೇಲಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು, ಗಿಲ್ಲಿಗೆ ಯಾಕೆ ಕ್ಯಾರೆಕ್ಟರ್ ಇಷ್ಟ ಆಗಿಲ್ವನೋ ಏನೋ ಗೊತ್ತಿಲ್ಲ, ಅಥವಾ ಏನೋ ಸ್ವಲ್ಪ ಕಪ್ಪಗಿದ್ದಾಳೆ ರಕ್ಷಿತಾ ಅಂತಲೋ ಏನೋ ಗಿಲ್ಲಿಗೆ ಇಷ್ಟ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಕೆ ಹೇಳ್ಕೊಂಡಿದ್ದಾಳೆ ಕೆಲವೊಂದು ವಿಡಿಯೋಗಳಲ್ಲಿ, ನನ್ನ ಹಳೆಯ ಬಾಯ್ ಫ್ರೆಂಡ್ ನಾನು ಭೇಟಿ ಆಗ್ತಾ ಇದ್ದೀನಿ ಅಂತೆಲ್ಲ ಈಕೆ ಲಾಗ್ ಮಾಡುವಾಗಲೇ ಹೇಳ್ಕೊಂಡಿದ್ದಾರೆ. 1 ವರ್ಷದ ಮೇಲೆ ನಾನು ಹಳೆಯ ಬಾಯ್ ಫ್ರೆಂಡ್ ಅನ್ನ ಮೀಟ್ ಆಗ್ತಾ ಇದ್ದೀನಿ, ಹಾಗೆ ಹೀಗೆ ಅಂತಾವೆಲ್ಲ ಹೇಳ್ಕೊಂಡಿರೋದ್ರಿಂದ ಈತನಿಗೂ ಕೂಡ ಎಲ್ಲೋ ಈಕೆ ಫಸ್ಟ್ ಎಲ್ಲ ಲವಲ್ ಬಿದ್ದಿದ್ಲೇನೋ ರಕ್ಷಿತಾ. ಹಾಗಾಗಿ ಈತನಿಗೆ ಇಷ್ಟ ಆಗ್ತಾ ಇಲ್ವನೋ. ಆಮೇಲೆ ಇನ್ನೊಂದು, ಬಿಗ್ ಬಾಸ್ ಮನೇಲಿ ಆಕ್ಚುಲಿ ಅಶ್ವಿನಿ ಗೌಡ ಅವರೇ ದನಿಯನ್ನ ಎತ್ತಿದ್ರು, ಏನಂತ ಈಕೆ ಗಂಡಸರ ಮೈಗನ್ನ ಟಚ್ ಮಾಡ್ಕೊಂಡು ಕೂತ್ಕೋತಾಳೆ ಹಾಗೆ ಹೀಗೆ ಅಂತ. ಅದು ಕೂಡ ಎಲ್ಲೋ ಗಿಲ್ಲಿಗೆ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ಗಿಲ್ಲಿ ಮತ್ತೆ ರಕ್ಷಿತಾಗೆ ಒಂದು ಜೋಡಿ ಆಗಲ್ಲ. ಆದ್ರೆ ಅವಳು ಬಯಸ್ತಾ ಇರ್ತಕ್ಕಂಥದ್ದು ಅಂದ್ರೆ, ನಾನು ಒಬ್ಬ ಹಳ್ಳಿಯ ರೈತನನ್ನ ಮದುವೆ ಆಗ್ಬೇಕು, ಸಿಕ್ಕಾಪಟ್ಟೆ ಆ ರೀತಿ ನೋಡಿದ್ರೆ ಆಸೆಗಳೇನೇ ಇದೆ. ಆದ್ರೆ ಇಲ್ಲಿ ಹೇಳಿದಾಳೆ, ನಿಜವಾಗ್ಲೂ ಅವಳಿಗೆ ಬೇಕಾಗಿರೋದು ಅದೇ. ಆದ್ರೂ ಕೂಡ ಯಾಕಂದ್ರೆ ಈಗ ಬಿಗ್ ಬಾಸ್ ಇಂದ ಒಂದಷ್ಟು ಲಕ್ಷಗಳು ಬರುತ್ತೆ. ಆಮೇಲೆ ಅವ್ರ ಅಪ್ಪ ಅಮ್ಮನೂ ಕೂಡ ಒಳ್ಳೆ ಕುಳ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ,
ಇವರೆಲ್ಲ ಒಳ್ಳೆ ಕುಳಗಳಾಗಿರೋದ್ರಿಂದ ಸುಮ್ಮನೆ ಎಲ್ಲೋ ಬಿಗ್ ಬಾಸ್ ಅಲ್ಲಿ ಹೇಳಿದಾಳೆ ಅಂತ ಅನ್ಕೋತೀವಿ ನಾವು. ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ಆ ರೀತಿ ಪ್ರಪೋಸ್ಗಳು ಬರ್ಬೋದು. ಹಳ್ಳಿ ಜನಗಳು ನೋಡಿ ಇವ್ರಿಗೆ ಇಷ್ಟೊಂದು ಎಕರೆ ಇದೆ, ಜಮೀನು, ಮದ್ವೆ ಆಗ್ಬಿಡಿ ರಕ್ಷಿತಾ ಅಂತ ಈ ಕಡೆಯಿಂದ ಇದು ಬರ್ಬೋದು ಅಲ್ವಾ. ಬಂದ್ಮೇಲೆ ಆಕೆ ಅದನ್ನ ಒಪ್ಕೋಬಹುದು, ಇದ್ರೂ ಇರ್ಬೋದು. ಒಂದು ವೇಳೆ ಆ ರೀತಿ ಏನಿಲ್ಲ, ಅಲ್ಲಿ ಒಂದು ಸಮಯ ಸಂದರ್ಭಕ್ಕೆ ಹೇಳಿರ್ತಾಳನೋ ಏನೋ, ಅಲ್ಲಿ ನಾನು ಲಾಗ್ ಮಾಡ್ತಾ ಇದ್ದೀನಿ, ಲಾಗ್ ಮಾಡಿ ಬಿಗ್ ಬಾಸ್ ಒಳಗಡೆ ಬಂದ್ಬಿಟ್ಟಿದ್ದೀನಿ, ಈ ರೀತಿ ಅಂತ ಒಂದು ಮೈಂಡ್ ಅಲ್ಲಿ ಇದ್ದಿದ್ರಿಂದ ಎಲ್ಲೋ ಆ ರೀತಿ ಹೇಳ್ಕೊಂಡಿದ್ದಾಳೆ. ಅದು ನಿಜವಾಗ್ಲೂ ಹೊರಗಡೆ ಬಂದಾಗ ಅದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ನಮ್ಗೆ ತುಂಬಾ ದಿನಗಳ ನಂತರ ರಕ್ಷಿತಾಗೆ ಯಾವ ರೀತಿಯ ಹುಡುಗ ಬೇಕು, ಯಾಕೆಂತಂದ್ರೆ ಅವಳಿಗೆ 24 ವರ್ಷ ಕಿಚ್ಚ ಸುದೀಪ್ ಅವರ ಬಳಿನೇ ಹೇಳ್ಕೊಂಡ್ಲು. ಕಿಚ್ಚ ಸುದೀಪ್ ಅವರು ಒಂದ್ಸಾರಿ ಕೇಳ್ತಾರೆ, ನಿನ್ಗೆ ವಯಸ್ಸು ಎಷ್ಟು ಹೇಳಮ್ಮ. ನಾವು ಆಕ್ಚುಲಿ ಹೆಣ್ಮಕ್ಳು ವಯಸ್ಸನ್ನ ಕೇಳಬಾರ್ದು, ಅದನ್ನ ಕೇಳ್ತಾ ಇದ್ದೀನಿ. ವಯಸ್ಸು ಎಷ್ಟು ಹೇಳಮ್ಮ ಅಂತ ಅಂದಾಗ ಆಕ್ಚುಲಿ ರಕ್ಷಿತಾ ಹೇಳ್ಕೊತಾಳೆ, ಅಣ್ಣ ನನಗೆ 24 ಅಂತ ಹೇಳ್ಕೊತಾಳೆ. 24 ಅಂದ್ರೆ ಆಲ್ಮೋಸ್ಟ್ 18 ವರ್ಷದ ಮೇಲೆ ಹುಡುಗಿರು, 18 ಅಲ್ಲ 18 ವರ್ಷದ ಮೇಲೆ ಮದುವೆ ಆಗ್ಬಹುದು ಹುಡುಗಿರು. ಬಟ್ 24 ವರ್ಷ ಅಂದ್ರೆ 6 ವರ್ಷ ಮೇಲೇನೆ ಆಗಿದೆ. ಆಲ್ಮೋಸ್ಟ್ ಆಕೆ ಒಂದು ಮದುವೆ ವಯಸ್ಸು ಅಲ್ಲಿಗೆ ಬಂದ್ಬಿಟ್ಟಿದ್ದಾಳೆ, ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಮದುವೆ ವಯಸ್ಸಿಗೆ ಬಂದಿರೋದ್ರಿಂದ ಆಕ್ಚುಲಿ ಅದನ್ನ ಈಗ ತುಂಬಾ ಕೇಳ್ಬೇಕಾಗತ್ತೆ. ಈಗ ನೋಡಿ ರಜತ್ ಅವ್ರು ಬಂದಿದ್ದಾರೆ, ತ್ರಿವಿಕ್ರಮ್ ಅವರು ಅಲ್ಲೇ ಇದ್ರು, ಚೈತ್ರ ಕುಂದಾಪುರ ಅವರು ಅಲ್ಲೇ ಇದ್ರು, ಆಯ್ತಾ. ಇವರೆಲ್ಲರೂ ಮೋಕ್ಷಿತಾ ಪೈ ಅವರು ಅಲ್ಲೇ ಇದ್ರು. ಇವ್ರ ಮುಂದ್ಗಡೆ ಕೇಳ್ತಾರೆ ಅಂತಂದ್ರೆ ಅದು ಒಂದು ಸಾಮಾನ್ಯವಾದ ಒಂದು ಅಟ್ರಾಕ್ಷನ್. ಯಾಕೆಂತಂದ್ರೆ ಈಗ 24 ವರ್ಷ ಆಗಿದೆ, ಇವಳು ಮದುವೆ ಆಗ್ಬೇಕಲ್ವಾ, ಯಾವಾಗ ಮದುವೆ ಆಗ್ತಾಳೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಕಾಮನ್ ಆಗಿ ಕೇಳಿದ್ದಾರೆ ಅಲ್ಲಿ. ಅವಳು ಒಂದು ಕಾಮನ್ ಆಗಿ ಆನ್ಸರ್ ಅನ್ನ ಮಾಡಿದಾಳೆ. ಇಲ್ಲಿ ಮಂಜಣ್ಣ ಇದ್ದಿದ್ರೆ ಬೇರೆ ರೀತಿಯಾಗಿ ಮಾತಾಡ್ತಿದ್ ನಾನು. ಮಂಜಣ್ಣ ಇದ್ದಿದ್ರೆ ಸ್ವಲ್ಪ ಇವಾಗ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾನೆ ಮಂಜಣ್ಣ. ನೀವು ನೋಡಿರ್ಬೋದು ಬಿಗ್ ಬಾಸ್ ಅಲ್ಲಿ. ಯಾಕೆ ಅಂತಂದ್ರೆ ನೀವು ರಾತ್ರಿಯಿಂದ ಜಾಸ್ತಿ ಆಗಿದ್ದು ಯಾವಾಗ ನೋಡಿ, ಗಿಲ್ಲಿಗೆ ಒಂದು ಲೋಟ ನೀರ್ ತಗೋಬ ಅಂತ ಹೇಳ್ತಾನೆ. ಗಿಲ್ಲಿ ಏನ್ ಮಾಡ್ತಾನೆ, ಲೋಟದಲ್ಲಿ ಇರ್ತಕ್ಕಂಥ ನೀರನ್ನ ಕುಡಿದ್ಬಿಟ್ಟು ತಗೋ ಅಂತ ಹೇಳ್ತಾನೆ ಅಲ್ವಾ. ತಗೋ ಅಂತ ಹೇಳಿದಾಗ ಆಕ್ಚುಲಿ ಅವನಿಗೆ ಇದು ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಅಭಿಯನ್ನ ಕರೆದು ಇವನ್ ಏನ್ ಮಾಡ್ದ ಗೊತ್ತಾ ಇವಾಗ ಇವನು ಖಾಲಿ ಲೋಟ ತಗೋಬಾರೋ ಅಂತ ಅಂದ್ರೆ ನೀರ್ ಕುಡಿದ್ಬಿಟ್ಟು ತಗೋ ಅಂತ ಕೊಡ್ತಾನೆ, ಇದೆ ಖಾಲಿ ಲೋಟ ಅಂತ ಅಂದ್ಬಿಟ್ಟು ಆ ಚೇರನ್ನ ಎತ್ತಿ ಒದಿತಾನೆ ನೋಡಿ. ಅವಾಗ ಆಕ್ಚುಲಿ ಮನೆ ಶಬ್ದ ಆಗ್ಬಿಡುತ್ತೆ. ಯಾಕೆಂದ್ರೆ ಮಂಜಣ್ಣನ್ಗೆ ಅವ್ನಿಗೆ ಚೆನ್ನಾಗ್ ಗೊತ್ತು, ಒಂದು ಗ್ರೇ ಏರಿಯಾ, ತನಗೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ರೂಪಿಸ್ಕೋದು ಅದೆಲ್ಲವೂ ಚೆನ್ನಾಗಿ ಗೊತ್ತಿರೋದ್ರಿಂದ ನೋಡ್ವಿ ಆ ಒಂದು ಸಂದರ್ಭದಲ್ಲಿ ಹೆಂಗಿತ್ತು, ಒಂದು ಸಿನಿಮಾದ ಸೀನನ್ನ ನೋಡ್ದಂಗಿತ್ತು. ಮತ್ತೆ ಒಂದು ಭಯಗ್ರಸ್ತ ಒಂದು ವಾತಾವರಣ ಅಲ್ಲಿ ನಮ್ಗೆಲ್ರಿಗೂ ಕೂಡ ಕ್ರಿಯೇಟ್ ಆಗಿತ್ತು. ಅದಾದ ನಂತರ ಈಗ ಪಾಪ ಅಲ್ಲೇ ಕಾವ್ಯನ್ ಮುಂದೆ ಗಿಲ್ಲಿ ತಲೆ ಬಗ್ಸ್ಕೊಂಡು ಹೋಗ್ತಾನೆ. ಅದು ಕೂಡ ಒಂದು ಮನ ತಟ್ಟುವಂತ ಒಂದು ವಾತಾವರಣ, ಒಂದು ಸಂದರ್ಭ ಅದು. ಹಾಗಾಗಿ ಅಲ್ಲೂ ಕೂಡ ಎಲ್ಲೋ ಮಂಜಣ್ಣ ಗಿಲ್ಲಿಗೆ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ದ ಅನ್ಸುತ್ತೆ. ಅದಾದ ನಂತರ ನಾನು ರೋದೆಗಳನ್ನ ಕೊಡ್ತೀನಿ ಇನ್ಮೇಲೆ ಹಾಗೆ ಹೀಗೆ ಅಂತ ಆಕ್ಚುಲಿ ಮಂಜಣ್ಣ ಹೇಳ್ಕೊತಾನೆ ಅಲ್ವಾ. ಮಂಜಣ್ಣ ಹೇಳ್ಕೊತಾನೆ, ಆದ್ರೆ ರೋದನೆಗಳನ್ನ ಆತ ಕೊಡೋದೇನು, ಗಿಲ್ಲಿನೂ ಕೂಡ ರೋದನೆಗಳನ್ನ ಕೊಡ್ತಾನೆ. ಆದ್ರೆ ಸಮಯ ಸಂದರ್ಭಗಳು ಇದೇ ರೀತಿ ಇರಲ್ಲ. ಇವಾಗೇನೋ ಅವಕಾಶ ಸಿಕ್ಕಿದೆ ಅಂದ್ಬಿಟ್ಟು ಆತ ಇವನ್ಗೆ ಹಾಕೊಂಡು ರುಬ್ಬೋದು, ಈ ರೀತಿ ಚೇರ್ಗಳನ್ನ ಒದಿಯೋದು ಎಲ್ಲವನ್ನೂ ಕೂಡ ಮಾಡ್ತಾನೆ. ಆದ್ರೆ ನಿಜವಾಗ್ಲೂ ಇದೇ ಅವಕಾಶ ಗಿಲ್ಲಿಗೂ ಸಿಗುತ್ತೆ. ಅವಾಗ ಯಾವ ರೀತಿ ಮಾಡ್ಬೇಕು ಆ ರೀತಿಯಾದ ರೋದನೆಗಳನ್ನ ಗಿಲ್ಲಿ ಕೂಡ ಕೊಡ್ತಾನೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇವರು ಅದು ಇದು ಅಂತೆಲ್ಲ ರೋದನೆಗಳನ್ನ ಕೊಟ್ರು. ಆದ್ರೆ ಆ ನಂತರ ಆಕ್ಚುಲಿ ಗಿಲ್ಲಿಗೆ ರೋಸ್ಟ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಹೇಳಿದಾಗ ಯಾವ ಮಟ್ಟಿಗೆ ರೋಸ್ಟ್ ಮಾಡ್ದ ಅಂತಂದ್ರೆ, ಇಡೀ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಚಪ್ಪಾಳೆಯನ್ನ ಬಡಿತಾ ಇದ್ರು, ಕೈ ಚಪ್ಪಾಳೆಯನ್ನ ಬಡಿತಾ ಇದ್ರು. ಆ ಮಟ್ಟಿಗೆ ರೋಸ್ಟ್ ಅನ್ನ ಗಿಲ್ಲಿ ಮಾಡಿದ. ಹಾಗಾಗಿ ಇವತ್ತೇನೋ ಇವಾಗ ಅವಕಾಶ ಸಿಕ್ಕಿದೆ ಅಂದ್ಬಿಟ್ಟು ಮಂಜಣ್ಣ ಆ ರೀತಿ ಮಾಡಿರ್ಬೋದು. ಆದ್ರೆ ಗಿಲ್ಲಿಗೂ ಒಂದ್ಸಲ ಅವಕಾಶ ಸಿಗುತ್ತೆ ಆಯ್ತಲ್ವಾ. ಅವಾಗ ಆಕ್ಚುಲಿ ಗಿಲ್ಲಿ ತೋರಿಸ್ತಾನೆ ಅದನ್ನ.